ದಿನ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ವನ್ಯಜೀವಿಗಳ ಹಸಿವು ನೀಗಿಸುವುದಕ್ಕೆ ಕೆಲವು ಅರಣ್ಯಕ್ಕೆ ಹೋಗಿದ್ದೀವಿ. ಹಂಗಾಗಿ ಪ್ರತಿನಿತ್ಯ ಹಸಿದ ಮೂಕ ಜೀವಿಗಳಿಗೆ ಹಸಿವು ನೀಗಿಸುವಂಥದ್ದು, ದಾನಿಗಳು ಕೊಟ್ಟಂಥ ಆಹಾರವನ್ನು ತೆಗೆದುಕೊಂಡು ಬೆಟ್ಟಗುಡ್ಡಗಳಲ್ಲಿರುವಂಥ ಪಶು ಪಕ್ಷಿಗಳಿಗೆ ರಾಮ 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 ಎಂದು ಕರೆದು ಆ ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥದ್ದು, ಇಂಥ ಸೇವೆಗಳನ್ನು ನಾನು ನನ್ನ ತಂಡದವರು ದಿನನಿತ್ಯ ಮಾಡ್ತಾಯಿದ್ದೀವಿ. ಈ ವನ್ಯಜೀವಿಗಳಿಗೆ ಆಹಾರ ಯಾಕೆ ಅಂದರೆ ಅವು ಮೂಕ ಜೀವಿಗಳು, ಯಾರನ್ನು ಕೇಳುವುದಿಲ್ಲ. ಅದಕ್ಕಾಗಿ ನಾವು ಮನುಷ್ಯರು ನಾವೇ ಅರಿತುಕೊಂಡು ಆ ಪಶು ಪಕ್ಷಿಗಳ ಹಸಿವನ್ನು ನೀಗಿಸುವಂಥದ್ದು, ಬೇಸಿಗೆ ಟೈಮ್ನಲ್ಲಿ ಅವುಗಳಿಗೆ ದಾಹ ನೀಗಿಸುವಂಥದ್ದು, ಇಂಥ ಸೇವೆಗಳನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರಕೃತಿ ಒಳಗಿರುವಂಥ ಪಶು ಪಕ್ಷಿಗಳು ಸಮೃದ್ಧಿಯಾಗಿದ್ದರೆ ನಾವು ಕೂಡ ನಾಡಲ್ಲಿ ಉಸಿರಾಟದಿಂದ ಚೆನ್ನಾಗಿರಬೇಕು ಎಂಬ ಭಾವನೆ ಇಟ್ಕೊಂಡು ಈ ಪಶು ಪಕ್ಷಿಗಳ ಸೇವೆಯನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ನೀವೆಲ್ಲೇ ಹೋಗಿ ಭಾರತ ದೇಶದಲ್ಲಿ ಇರುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ನಿಮ್ಮೆಲ್ಲರ ಕರ್ತವ್ಯ ಆಗಿರುವುದರಿಂದ ಈ ನಮ್ಮ ತಂಡವು ಕೂಡ ದಿನನಿತ್ಯ ಸಾವನದುರ್ಗ, ಚಿತ್ರಕೂಟ ಕಾಲೇಜು, ಶಿವಗಂಗೆ, ಮುತ್ತತ್ತಿ, ರೇವಣಪ್ಪನ ಬೆಟ್ಟ ಇಂಥ ಅರಣ್ಯಗಳಲ್ಲಿ ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಇರುವಂಥ ಮಂಗ ಪಕ್ಷಿಗಳಿಗೆ ಆಹಾರವನ್ನು ಸಂಗ್ರಹಣೆ ಮಾಡಿ ಆ ಪಶು ಪಕ್ಷಿಗಳಿಗೆ ಹಸಿವು ನೀಗಿಸುವಂಥ ಸೇವೆಯನ್ನು ನಾನು ನನ್ನ ತಂಡದವರು ಮಾಡ್ತಾಯಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥ ಸೇವೆಗಳು ಮಾಡಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ಆಶೀರ್ವಾದದಿಂದ ಪ್ರತಿನಿತ್ಯ ಇಂಥ ಮೂಕಜೀವಿಗಳನ್ನು ಸಂರಕ್ಷಣೆ ಮಾಡುವಂಥ ಸೇವೆಯನ್ನು ದಿನನಿತ್ಯ ಮಾಡ್ತಾಯಿದ್ದೀವಿ. ಕೆಲವು ಜನರು ಹೇಳ್ತಾರೆ, ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೇನು ಏನಾದರೂ ತಡಿಕೊಂಡು ತಿಂತವೆ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಳೆ ಹುಯ್ಯುವಾಗ ಕಾಡು ಹಸಿರುವನ ಆಗಿ ಇರುತ್ತೆ. ಅದರಿಂದ ಏನೋ ಅವು ಹುಣಸೆ ಚಿಗುರೋ ಏನೋ ಒಂದು ಎಲೆನೋ ಏನೋ ಒಂದು ಆಹಾರ ಹುಡಿಕೊಂಡು ತಿಂತವೆ. ಆದರೆ ಈ ಬೇಸಿಗೆ ಟೈಮ್ನಲ್ಲಿ ಇಡೀ ಕಾಡೆ ಒಣಗಿ ಇಪ್ಪೆಕಾಯಿ ಆಗಿರುವಂಥ ಸಮಯದಲ್ಲಿ ನೀರು ಸಿಗದೆ ಆಹಾರನೂ ಸಿಗದೆ ಕಂಗಾಲಾಗಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಈ ಸೇವೆಯನ್ನು ಮಾಡಬೇಕು. ಯಾರೋ ಹೇಳ್ತಾರೆ, ಯಾರೋ ಕೇಳ್ತಾರೆ ಅನ್ನೋ ವಿಚಾರಕ್ಕಲ್ಲ, ನಮ್ಮ ಮನಸ್ಸಿಗೆ ತಿಳಿದಿದ್ದನ್ನು ನಾವು ಮಾಡಬೇಕು. ಅದಕ್ಕಾಗಿ ದಿನನಿತ್ಯ ಇಂಥ ಪ್ರಾಣಿ ಪಕ್ಷಿಗಳನ್ನು, ಮೂಕ ಜೀವಿಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಮಾಡ್ತಾ ಇರುವಂಥ ಕೆಲಸ ಬರೀ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವಂಥ ಸೇವೆಯಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಅಪಘಾತದಲ್ಲಿ ಈಡಾದಾಗ, ಅವಕ್ಕೆ ತೊಂದರೆ ಆದಾಗ ಅವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಉಳಿಯಿಲ್ಲ ಅಂದಂಥ ಸಮಯಕ್ಕೆ ಆ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯರಂತೆ ಶವ ಸಂಸ್ಕಾರ ಮಾಡೋದು, ಅವನ್ನ ಪೂಜೆ ಪುರಸ್ಕಾರ ಮಾಡಿ ಅವನ್ನ ಮುಕ್ತಿ ನೀಡೋದು, ಇಂಥ ಸೇವೆಗಳನ್ನು ಮಾಡಬೇಕು. ಮನುಷ್ಯರಿಗೆ ಅಂತಲೇ ಅಲ್ಲ ಶವ ಸಂಸ್ಕಾರ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಶವ ಸಂಸ್ಕಾರ ಮಾಡಬೇಕು. ಯಾಕೆ ಅಂದರೆ ಅವು ನಮ್ಮ ಹಾಗೆ. ಮನುಷ್ಯರು ತೀರೋದ್ರೆ, ಮನುಷ್ಯರು ಸತ್ತೋದ್ರೆ ನಾವೇನು ಮಾಡ್ತೀವಿ ಹೇಳಿ? ಎಷ್ಟು ಅದ್ಧೂರಿಯಾಗಿ ಅವ್ರನ್ನ ಶವ ಸಂಸ್ಕಾರ ಮಾಡಿ ಮುಕ್ತಿ ಕೊಡ್ತೀವಿ. ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವು ಅಪಘಾತಕ್ಕೆ ಈಡಾದಾಗ ವೆಹಿಕಲ್ಗಳಿಗೆ ಸಿಕ್ಕಿ ಮರಣ ಹೊಂದಾಗ ಅವುಗಳನ್ನು ಕೂಡ ನಾವು ಹಲವಾರು ಪ್ರಾಣಿ ಪಕ್ಷಿಗಳನ್ನ ಗುಂಡಿ ತೆಗೆದು ಮಣ್ಣಲ್ಲಿ ಮುಚ್ಚಿ ಅವಕ್ಕೇನು ಪೂಜೆ ಪುರಸ್ಕಾರಗಳ್ನ ಮಾಡಬೇಕೋ ಅದೇ ರೀತಿ ಮಾಡಿ
ಅವನ ಶವ ಸಂಸ್ಕಾರ ಮಾಡಿ ಮುಕ್ತಿ ನೀಡಿದ್ದೇವೆ. ಅದಕ್ಕಾಗಿ ಬಂಧುಗಳೇ, ಪ್ರತಿಯೊಬ್ಬರು ಕೂಡ ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಪಶು ಪಕ್ಷಿಗಳು ಮರಣ ಹೊಂದರೆ ಆ ಪಶು ಪಕ್ಷಿಗಳಿಗೆ ಗುಂಡಿ ತೋಡಿ ಮಣ್ಣಲ್ಲಿ ಮುಚ್ಚಿ ಅವಕ್ಕೆ ನಿಮ್ಮ ಕೈಲಾಗಿದ್ದು ಒಂದು ಕಡ್ಡಿ ಕರ್ಪೂರ ಹಚ್ಚಿ ಶವ ಸಂಸ್ಕಾರ